ನಮಸ್ತೆ ಸ್ನೇಹಿತರೆ, ನಿಮ್ಮೆಲ್ಲರ ಹಿತೈಷಿ ಆಧ್ಯಾತ್ಮಿಕ ಚಿಂತಕ ಶಿಕ್ಷಕ ಚಿತ್ತಚೇತನ. ಸ್ನೇಹಿತರೆ, ನೀವು ಕೇಳಿದಂತಹ ಪ್ರಶ್ನೆ, ಗುರುಗಳೇ, ಸ್ನೇಹವನ್ನು ಶಾಶ್ವತವಾಗಿ ಜೀವನ ಪರ್ಯಂತ ಇಟ್ಕೊಳ್ಬೇಕು ಅಂದರೆ ಏನು ಮಾಡಬೇಕು? ಸ್ನೇಹನ ಉಳಿಸ್ಕೊಳ್ಳೋದು ಹೇಗೆ? ಸ್ನೇಹನ ಬೆಳೆಸೋದು ಹೇಗೆ? ಕೆಲವರು ಬಹಳ ಆತ್ಮೀಯವಾಗಿದ್ದು ಕೈ ಕೊಟ್ಟು ಹೋಗ್ಬಿಡ್ತಾರೆ. ಆ ಒಂದು ದುಃಖವನ್ನು ತಡೆಯೋಕ್ಕಾಗೋದಿಲ್ಲ. ಹೇಗೆ ನಾವು ಈ ದುಃಖವನ್ನು ಬರೆಸ್ಕೊಳ್ಬೇಕು? ದಯಮಾಡಿ ಎಲ್ಲವನ್ನು ತಿಳಿಸಿ ಅಂತ ಕೇಳಿದ್ದಾರೆ. ಸ್ನೇಹಿತರೆ, ನಿಜವಾಗ್ಲೂ ಮೊದಲು ಈ ಸ್ನೇಹ ಅನ್ನೋದಿರುತ್ತಲ್ಲ, ಇದರ ಬಗ್ಗೆ ಮಾತಾಡಿ ಆಮೇಲೆ ನೀವು ಕೇಳಿದಂಥ ಪ್ರಶ್ನೆಗೆ ಉತ್ತರ ಕೊಡ್ತೀನಿ. ಸ್ನೇಹ ನನ್ನ ಪ್ರಕಾರ ದಿವ್ಯೌಷಧ. ಸ್ನೇಹ ಅಂದರೆ ಅಮೃತ. ಸ್ನೇಹ ರಿಯಲ್ ಫ್ಯಾಕ್ಟಲ್ಲಿ ಒಂದು ರೀತಿ ವಿಶ್ರಾಂತಿ. ಸ್ನೇಹ ಅಂದರೆ ಸ್ವತಂತ್ರ. ಸ್ನೇಹ ಅಂದರೆ ಪ್ರೀತಿ. ಸ್ನೇಹ ಅಂದರೆ ಸಕಲವು. ಎ ಟು ಝೆಡ್ ಸ್ನೇಹದಲ್ಲಿದೆ. ಅದು ಫ್ಯಾಮಿಲಿಲಿ ಅಥವಾ ಬೇರೆ ಸಂಬಂಧಗಳಲ್ಲಿ ಎ ಟು ಝೆಡ್ ಇರೋದಕ್ಕೆ ಸಾಧ್ಯವಿಲ್ಲ. ಎ ಟು ಝೆಡ್ ಇರೋವಂಥ ಒಂದೇ ಒಂದು ಮನುಷ್ಯನ ಒಡನಾಟ ಎಲ್ಲಿ ಅಂದರೆ ಅದು ಸ್ನೇಹದಲ್ಲಿ ಮಾತ್ರ. ಎ ಟು ಝೆಡ್. ಬೇರೆ ಯಾವುದೇ ಸಂಬಂಧಗಳಲ್ಲಿ ಎ ಟು ಝೆಡ್ ಇರೋದಕ್ಕೆ ಸಾಧ್ಯವೇ ಇಲ್ಲ. ಆದ್ದರಿಂದ ಸ್ನೇಹಕ್ಕೆ ನಿಜವಾಗ್ಲೂ ಪ್ರತಿಯೊಬ್ಬ ಮನುಷ್ಯ ಹೆಚ್ಚಾಗಿ ಮಾನ್ಯತೆ, ಆದ್ಯತೆಯನ್ನು ನೀಡಬೇಕು. ಅದರ ಮಹತ್ವ, ಸತ್ವವನ್ನು ತಿಳ್ಕೊಳ್ಬೇಕು. ಸ್ನೇಹಿತರು ಅಂತಂದರೆ ಸೂರ್ಯನ ಕಿರಣಗಳಿದ್ದಂಗೆ. ಸೂರ್ಯ ಇಲ್ಲದೆ ಮನುಷ್ಯ ಬದುಕದೇ ಇಲ್ಲ. ಅದೇ ರೀತಿ ಸ್ನೇಹವಿಲ್ಲದೆ ಕೂಡ ಮನುಷ್ಯ ಬದುಕೋದಕ್ಕೆ ಸಾಧ್ಯವೇ ಇಲ್ಲ. ಯಾರ್ಯಾರಿಗೆ ಸ್ನೇಹಿತರಿಲ್ಲ, ಇವರೆಲ್ಲ ಬದುಕಲ್ಲಿ ವಿಲವಿಲ್ಲ ಅಂತ ಒದ್ದಾಡ್ತಾ ಇರ್ತಾರೆ. ಸ್ನೇಹಿತರಿಲ್ಲದೆ ಇರೋರು ನಿಜವಾಗ್ಲೂ ಹೇಳ್ತೀನಿ, ಅವ್ರಿಗೆ ಸ್ಟ್ರೆಸ್ಸು ಮತ್ತು ಡಿಪ್ರೆಷನ್, ಎಂಗ್ಸೈಟಿ ಇದು ಬಂದೇ ಬರ್ತದೆ, ಗ್ಯಾರಂಟಿ ಬರ್ತದೆ. ಫ್ಯಾಮಿಲಿಲಿ ನಿಮ್ಮ ಮನೇಲಿ ಅಪ್ಪ ಅಮ್ಮ, ಅಣ್ಣ ತಮ್ಮಂದಿರು, ಅಕ್ಕ ತಂಗಿ ಅಥವಾ ಹೆಂಡತಿ, ಮಕ್ಕಳು ಇವರೆಲ್ಲರೂ ಇರ್ತಾರೆ. ಇವ್ರು ಯಾರು ಸ್ನೇಹಿತರಾಗೋದಿಲ್ಲ. ಸ್ನೇಹಿತರನ್ನು ಬೇಕಾದ್ರೆ ಮಾಡ್ಕೊಳ್ಬಹುದು, ಆದರೆ ಸ್ನೇಹಿತರ ಆಗೋದಿಲ್ಲ. ಇದು ಎಲ್ಲೋ 100ರಲ್ಲಿ 1 2 ಅಥವಾ 3 ನಡೆಯುತ್ತಷ್ಟೇ. ಫ್ರೆಂಡಾಗಿ ಮಾಡ್ಕೊಳ್ಳೋಂಥವ್ರು. ಗಂಡ ಹೆಂಡತಿನ ಫ್ರೆಂಡ್ ಮಾಡ್ಕೊಂಡಿರ್ತಾನೆ, ಹೆಂಡತಿ ಗಂಡನ್ನ ಫ್ರೆಂಡ್ ಮಾಡ್ಕೊಂಡಿರ್ತಾನೆ, ಅಪ್ಪ ಮಗಳನ್ನ ಫ್ರೆಂಡ್ ಮಾಡ್ಕೊಂಡಿರ್ತಾನೆ, ಮಗನ್ನ ಫ್ರೆಂಡ್ ಮಾಡ್ಕೊಂಡಿರ್ತಾರೆ. ಅದೇ ಥರ ಅಮ್ಮ ಕೂಡ ಮಗಳನ್ನ ಫ್ರೆಂಡ್ ಮಾಡ್ಕೊಂಡಿರ್ತಾರೆ. ಸ್ನೇಹ ನಿಜವಾಗ್ಲೂ ಎಲ್ಲಿ ಈ ಸ್ನೇಹಕ್ಕೆ ಬೆಲೆ ಇರುತ್ತೋ, ಮಾನ್ಯತೆ ಇರುತ್ತೋ, ಆದ್ಯತೆ ಇರುತ್ತೋ, ಅಲ್ಲಿ ಎಲ್ಲವೂ ಕೂಡ ಸಕಲವೂ ಅತ್ಯದ್ಭುತವಾಗಿ ಸಾಗ್ತಾ ಇರುತ್ತೆ. ಯಾವಾಗ ಈ ಮಾನ್ಯತೆ, ಆದ್ಯತೆ ಸಿಗೋದಿಲ್ಲ, ಅಲ್ಲಿ ಸ್ನೇಹ ಉಳಿಯೋದಕ್ಕೆ ಸಾಧ್ಯವಿಲ್ಲ. ಸ್ನೇಹ ಅಂದರೆ ಮತ್ತೆ ಹೇಳ್ತಾ ಇದ್ದೀನಿ, ಎ ಟು ಝೆಡ್. ಎ ಟು ಝೆಡ್. ಎ ಟು ಝೆಡ್ ಎಲ್ಲೆಲ್ಲಿರುತ್ತೋ ಇದೆಲ್ಲವೂ ನನ್ನ ಪ್ರಕಾರ ದಿವ್ಯೌಷಧ. ಅದು ಕೂಡ ನೀವು ಸ್ನೇಹದ ಲಿಸ್ಟಲ್ಲಿ ಬೇಕಾದ್ರೆ ಸೇರಿಸ್ಕೊಳ್ಬೋದು. ಅದು ಹೆಂಡತಿ ಇರಲಿ, ಗಂಡ ಇರಲಿ, ಮಕ್ಕಳಿರಲಿ, ಅಥವಾ ಅಪ್ಪ ಅಮ್ಮ ಇರಲಿ, ಅತ್ತೆ ಮಾವ ಇರಲಿ, ಚಿಕ್ಕಪ್ಪ ಚಿಕ್ಕಮ್ಮ, ದೊಡ್ಡಮ್ಮ ದೊಡ್ಡಪ್ಪ, ನೀವು ಯಾವುದೇ ರೀತಿ ಸಂಬಂಧಗಳಲ್ಲಿರಲಿ, ಒಬ್ಬ ಗುರು ಶಿಷ್ಯ ಇರಲಿ, ನಿಮ್ಮ ಶಿಕ್ಷಕ ವಿದ್ಯಾರ್ಥಿ ಮಧ್ಯೆ ಇರಲಿ, ಯಾರೇ ಇಬ್ಬರು, ಗಂಡು ಅಥವಾ ಹೆಣ್ಣು, ಎಲ್ಲೇ ಯಾರು ಬೇಕಾದರೂ ಸ್ನೇಹ ಮಾಡ್ಬೋದು. ಗಂಡು ಹೆಣ್ಣು ಗಂಡು ಹತ್ರ ಸ್ನೇಹ ಕೂಡ ಮಾಡ್ಬೋದು. ಹಿರಿಯರು ಕಿರಿಯರು, ದೊಡ್ಡವರು ಚಿಕ್ಕೋರು, ಸಮಾನ ಮನಸ್ಕರರು ಎಲ್ಲರೂ ಕೂಡ ಸ್ನೇಹಮಯವಾಗಿ ಬದುಕಬಹುದು. ಸ್ನೇಹ ನಿಜವಾಗ್ಲೂ ನನ್ನ ಅನುಭವದಲ್ಲಿ ಹೇಳ್ತಾ ಇದ್ದೀನಿ, ಅಮೃತ. ಸ್ನೇಹ ಎಂಥ ಅದ್ಭುತವಾದ ಶಕ್ತಿ ಚೈತನ್ಯವನ್ನು ಉತ್ಪತ್ತಿ ಮಾಡುತ್ತೆ ಅಂದರೆ, ನಿಜವಾಗ್ಲೂ ನಿಮ್ಮ ಅಭಿವೃದ್ಧಿ ಸಮೃದ್ಧಿಗೆ ಸ್ನೇಹವೂ ಕೂಡ ಕಾರಣವಾಗುತ್ತೆ. ಆ ಸ್ನೇಹವನ್ನು ಶಾಶ್ವತವಾಗಿ ಉಳಿಸ್ಕೊಳ್ಬೇಕಾದ್ರೆ ಮೊದಲು ನಿಮಗೆ ಏನೇನನ್ನು ಮಾಡಬಾರದು ಅಂದರೆ, ಡೂ ಆ್ಯಂಡ್ ಡೋಂಟ್ಸ್ಗಳನ್ನು ನೀವು ಚೆನ್ನಾಗಿ ಬರೆದಿಟ್ಕೊಂಡ್ಬಿಡ್ಬೇಕು. ಆತನಿಗೆ ಏನಿಷ್ಟ ಇದೆ, ಏನಿಷ್ಟ ಇಲ್ಲ. ಇದು ಗಂಡ ಹೆಂಡತಿ ನಡುವೆ ಆಗಿರಬಹುದು, ಸ್ನೇಹಿತರ ನಡುವೆ ಆಗಿರ್ಬೋದು, ಅಪ್ಪ ಮಕ್ಕಳ ನಡುವೆ ಆಗಿರ್ಬೋದು. ಚೆನ್ನಾಗಿ ತಿಳ್ಕೊಳ್ಳಿ. ಯಾವುದೇ ಸಂಬಂಧಗಳು, ಅದರಲ್ಲೂ ಸ್ನೇಹ ಉಳಿಬೇಕು ಅಂದರೆ ಮೊದಲು ಏನಿಷ್ಟ ಇದೆ, ಏನಿಷ್ಟ ಇಲ್ಲ, ಇದನ್ನು ಲೀಸ್ಟ್ ಮಾಡಿ. ಇಷ್ಟ ಇರೋದನ್ನು ಖಂಡಿತವಾಗ್ಲೂ ನೀವು ಅವ್ರಿಗೆ ಮಾಡೋದಕ್ಕೆ ಬಿಡಿ ಅಥವಾ ಅದಕ್ಕೆ ಸಹಾಯ ಮಾಡಿ. ಏನಿಷ್ಟ ಇಲ್ಲ ಇದನ್ನು ಬಲವಂತ ಮಾಡಬೇಡಿ, ಅದನ್ನು ಬಿಟ್ಬಿಡು ಅಂತ ದಯಮಾಡಿ ಹೇಳಬೇಡಿ. ಯಾವಾಗ ಈ ಇಷ್ಟ ಇಲ್ಲದೆ ಇರೋದನ್ನು ನೀನು ಮಾಡು ಅಂತ ಬಲವಂತ ಮಾಡ್ತೀರಿ, ಆ ಸ್ನೇಹ ನಿಧಾನವಾಗಿ ದೂರ ಸರಿತಾನೆ ಇರ್ತದೆ. ಯಾವಾಗ ಇಷ್ಟ ಇಲ್ಲದೆ ಇರೋದನ್ನು ಎದುರುಗಡೆ ಇರೋನು ಅಥವಾ ಇರೋಳು ಮಾಡಿಬಿಡ್ತಾಳೆ, ಇವನಿಗೆ ಹರ್ಟ್ ಆಗುತ್ತೆ, ಬಿಟ್ಬಿಡ್ತಾನೆ. ಅಲ್ಲಿ ಒಂದು ಬ್ರೇಕ್ ಬರ್ತದೆ. ಆದ್ದರಿಂದ ಮೊದಲು ಸ್ನೇಹ ಸಂಬಂಧಗಳು ಚೆನ್ನಾಗಿರ್ಬೇಕಂದ್ರೆ ಡೂ ಆ್ಯಂಡ್ ಡೋಂಟ್ಸ್ಗಳು ಇದು ನಿಮಗೆ ಚೆನ್ನಾಗಿ ಗೊತ್ತಿರಬೇಕು. ಅವನಿಗೇನು ಇಷ್ಟ ಇದೆ, ಏನಿಷ್ಟ ಇಲ್ಲ, ಇಷ್ಟ ಇರೋದನ್ನೆಲ್ಲ ಮಾಡೋದಕ್ಕೆ ಬಿಡಿ, ನೀವು ಮಾಡೋದಕ್ಕೆ ಸಹಾಯ ಮಾಡಿ. ಇಷ್ಟ ಇಲ್ಲದ ಅನ್ನೋದನ್ನು ದಯಮಾಡಿ ಮಾಡು ಅಂತಲೂ ಹೇಳಬೇಡಿ, ನೀವು ಅದಕ್ಕೆ
ಪ್ರಚೋದನೆ ಮಾಡಿ ಅವನಿಗೇನೋ ಒಡೆದು ಬಡಿದು ಇದನ್ನು ಮಾಡು ಆ ಥರ ಹೇಳುವಂಥ ಅವಶ್ಯಕತೆ ಇಲ್ಲ. ಯಾರು ಈ ರೀತಿ ಎಲ್ಲ ಮಾಡ್ತಾರೆ, ಮಾಡಬೇಡ ಅಂದದನ್ನು ಮಾಡಕ್ಕೆ ಹೋಗ್ತಾರೆ, ಆಗ ಸ್ನೇಹದಲ್ಲಿ ಒಂದು ಬಿರುಕು ಉತ್ಪತ್ತಿ ಆಗುತ್ತೆ, ಒಂದು ಒಡಕಲು ಬರುತ್ತೆ. ಅಂದರೆ ಮಿರರ್ ಒಡೆದೋಗೋಂಥ ಸ್ಥಿತಿ, ಒಡೆದೋಗೋಂಥ ಸ್ಥಿತಿ ಏನಾಯ್ತು, ಮತ್ತೆ ತಿರ್ಗಾ ಜೈಂಟ್ ಮಾಡಿ ಅದನ್ನೆಲ್ಲ ಸರಿ ಮಾಡೋಕ್ಕಾಗಲ್ಲ, ರಿಪೇರಿ ಮಾಡೋಕ್ಕಾಗಲ್ಲ. ಆದ್ದರಿಂದ ಸ್ನೇಹದಲ್ಲಿ ಬಹಳ ಎಚ್ಚರಿಕೆಯಿಂದ ಇರಿ. ಶಾಶ್ವತವಾಗಿ ನಿಮ್ಮ ಸ್ನೇಹ ಉಳಿಬೇಕು ಅಂದರೆ ನೀವು ಮೊದಲು ಡೂ ಆ್ಯಂಡ್ ಡೋಂಟ್ಸ್ಗಳನ್ನು ಮಾಡಿ. ಇಷ್ಟ ಇರೋದನ್ನೆಲ್ಲ ಮಾಡೋದಕ್ಕೆ ನೀವು ಸಹಾಯ ಮಾಡಿ, ಇಷ್ಟ ಇಲ್ಲದೆ ಇರೋದನ್ನು ಬಲವಂತ ಮಾಡಬೇಡಿ. ಆಗ ಅದು ಶಾಶ್ವತವಾಗಿ ನೆಲೆಯೂರುತ್ತೆ, ಹೆಚ್ಚು ಕಾಲ ಬದುಕುತ್ತೆ, ಹೆಚ್ಚು ಬಾಳುತ್ತೆ. ಇದನ್ನು ನೀವೆಲ್ಲರೂ ಅರ್ಥ ಮಾಡಿಕೊಂಡ್ರೆ ಮಾತ್ರ ನಿಮ್ಮ ಬದುಕು ಅತ್ಯದ್ಭುತವಾಗಿ ಬಂಗಾರವಾಗುತ್ತೆ, ಸಾರ್ಥಕವಾಗಿ ಬದುಕೋದಕ್ಕೆ ಸಹಾಯವಾಗುತ್ತೆ. ಮತ್ತೊಮ್ಮೆ ಹೇಳ್ತಾ ಇದ್ದೀನಿ, ಸ್ನೇಹ ಅನ್ನೋದು ಅತ್ಯದ್ಭುತವಾದಂತಹ ಅಮೃತ. ಸ್ನೇಹ ಅನ್ನೋದು ಒಂದು ರೀತಿ ವಿಶ್ರಾಂತಿ, ಒಳ್ಳೆ ನಿದ್ದೆ. ಸ್ನೇಹಿತರ ಜೊತೆ ಇದ್ದಾಗ ನೀವು ಒಂದು ದಿವಸ ಜಾಗರಣೆ ಮಾಡಿ, ನಿದ್ದೆ ಅವಶ್ಯಕತೆ ಇಲ್ಲ, ಮಾತಾಡೋದೇ ಒಂದು ನಿದ್ದೆ. ಅದ್ಭುತವಾದ ಶಕ್ತಿ ಚೈತನ್ಯ ಪ್ರಾಪ್ತಿಯಾಗಿರುತ್ತೆ ನಿಮಗೆ. ಆದ್ದರಿಂದ ಮೊದಲು ಸ್ನೇಹಕ್ಕೆ ಮಾನ್ಯತೆ ಕೊಡಿ. ಸ್ನೇಹದಲ್ಲಿ ತ್ಯಾಗ ಇರಬೇಕು ಮೂಲವಾಗಿ. ಎಲ್ಲಿ ತ್ಯಾಗ ಇಲ್ಲ, ಬಿಟ್ಕೊಡುವಂಥ ಗುಣ ಇಲ್ಲ, ಎಲ್ಲವೂ ನನಗೇ ಬೇಕು, ನಾನು ಅಂತ ಸ್ವಾರ್ಥ ಮಾಡ್ತಾ ಇರ್ತಾನೆ. ಪ್ರತಿ ಸಲ ನಾನೇ ಗೆಲ್ಬೇಕು, ನನ್ನ ಮಗನೇ ನೀನು ಸೋಲಕ್ಕೆ ಹುಟ್ಟಿರೋದು, ಸೋಲು ಅಂತ ಇದ್ರೆ ಇಂಥ ಕಡೆ ಉಳಿಯಲ್ಲ. ಸ್ನೇಹ ಅಂದರೆ ಟೂ ವೇ ಅಂತ ಚೆನ್ನಾಗಿ ತಿಳ್ಕೊಳ್ಳಿ. ಎಲ್ಲೆಲ್ಲಿ ಟೂ ವೇಗಳಿರ್ತವೋ ಇದೆಲ್ಲವೂ ಕೂಡ ಹೆಚ್ಚು ಕಾಲ ಬದುಕುತ್ತೆ. ಎಲ್ಲಿ ಒನ್ ವೇ ಇರುತ್ತೋ ಅಲ್ಲಿ ಕತೆ ಮುಗಿದೋಯ್ತು. ಒಂದ್ಸಲ ಅಡ್ಜಸ್ಟ್ ಮಾಡ್ಕೊಳ್ತಾನೆ. ಯಾವಾಗಲೂ ಸ್ನೇಹ ಅಂದರೆ ಒಂದು ರೇಷಿಯೋವನ್ನು ಇಟ್ಕೊಳ್ಳಿ, 50-50. ಇವನು ಈ ಕಡೆ 50 ಬಂದರೆ ಇವನು ಈ ಕಡೆ 50 ಬರ್ತಾನೆ. ಯಾವಾಗ ನೀವು ಅವನೇ ಬರಲಿ 60-40 ಬಂತು ಅಂದರೆ ಇಲ್ಲಿ ಅಹಂಕಾರ ಬಂತು, ಅವನ ಪಾಪ ಫ್ರೆಂಡ್ಗೆ ಅಂತ 60 ಬರ್ತಾನೆ. ತಿರ್ಗಾ ಇಲ್ಲಿ ಒಂದು 30 ಆದ, ಬೇಕಾದ್ರೆ ಬರ್ತಾನೆ ಬಿಡು, 70 ಆಯಿತು. ಅವನೇ ಬರಲಿ ಬಿಡು, ಅವನು ಬರ್ತಾನೆ 90ವರೆಗೂ ಬರ್ತಾನೆ. ಅದಾದಮೇಲೆ ಇಲ್ಲಪ್ಪ ಅವನು ಯಾಕೋ ಸೆಟ್ ಆಗ್ತಾ ಇಲ್ಲ ನನಗೆ ಅಂತ ಬಿಟ್ಟುಬಿಡ್ತಾನೆ. ಅದೇ ರೀತಿ ಯಾವಾಗಲೂ ಟೂ ವೇ ಇರಲಿ. ಮುಕ್ತವಾಗಿ ಮನಸ್ಸು ಬಿಚ್ಚಿ ಮಾತಾಡಿ. ನಿಮಗೆ ಏನಿದೆ, ಏನು ಬೇಕು, ಏನು ಬೇಡ, ಏನಾಗಿದೆ, ಇದನ್ನೆಲ್ಲ ಖಂಡಿತವಾಗ್ಲೂ ಮುಕ್ತವಾಗಿ ಮಾತಾಡೋದ್ರ ಮೂಲಕ ನೀವು ಜಗಳ ಆಡಬಹುದು. ಸ್ನೇಹಿತರದಲ್ಲಿ ಕೆಲವರೆಲ್ಲ ಈ ಒಡೆದಾಟ ಬಡದಾಟ ಅಲ್ಲ ಜಗಳ ಅಂತಂದರೆ, ಮಾತಿನ ಜಗಳ. ನಿಮ್ಗೇನಾದರೂ ಕೋಪ ಇದ್ದರೆ ಅವ್ರ ಮೇಲೆ ಕೇಳಿ, ನೀವು ಈ ಥರ ತಪ್ಪು ಮಾಡಿದ್ರೆ ಅದಕ್ಕೆ ನನಗೆ ಕೋಪ ಬಂತು ಅಂತ. ಅದನ್ನು ಕೆಲವರು ಅಕ್ಸೆಪ್ಟ್ ಮಾಡ್ಕೊಳ್ತಾರೆ, ಕೆಲವರು ಅಕ್ಸೆಪ್ಟ್ ಮಾಡ್ಕೊಳ್ಳಲ್ಲ. ಮುಗಿದೋಯ್ತು, ಅಕ್ಸೆಪ್ಟ್ ಮಾಡ್ಕೊಳ್ಳಿಲ್ಲ ಅಂದ್ರೆ ಬಿಟ್ಬಿಡಿ. ಲೈಫ್ ಈಸ್ ಎ ಜರ್ನಿ. ಟ್ರೈನಲ್ಲಿ ಹೋಗ್ತಾ ಇರ್ತೀರಿ, ಯಾರೋ ಎದುರುಗಡೆ ಕುಂತಿರ್ತಾರೆ, ಮಾತಾಡ್ತಾರೆ, ಊಟ ಮಾಡ್ಕೊಳ್ತಾರೆ, ಶೇರ್ ಮಾಡ್ಕೊಳ್ತಾರೆ. ಅವ್ರ ಸ್ಟಾಪ್ ಬಂದಾಗ ಅವ್ರು ಹೇಳ್ಕೊಂಡು ಹೋಗ್ತಾರೆ, ನಿಮ್ಮ ಸ್ಟಾಪ್ ಬಂದಾಗ ನೀವು ಹೇಳ್ಕೊಂಡು ಹೋಗ್ತೀರ, ಅಷ್ಟೇ. ಪ್ರತಿಯೊಬ್ಬ ಮನುಷ್ಯ ನಿಜವಾಗ್ಲೂ ನಿಸರ್ಗದಲ್ಲಿರುವಂಥ ಒಂದು ರಹಸ್ಯವನ್ನು ಹೇಳ್ಕೊಡ್ತೀನಿ. ನಿಮಗೆ ಬೇಕಾಗಿರುವಂತಹ ವ್ಯಕ್ತಿಗಳು, ವಸ್ತುಗಳು, ವಿಚಾರಗಳು ಮಾತ್ರನೇ ನಿಮ್ಮ ಹತ್ರ ಇರುತ್ತೆ ಹೊರತು ನಿಮಗೆ ಬೇಡದೇ ಇರುವಂಥ ಯಾವುದೇ ವ್ಯಕ್ತಿಗಳು, ಯಾವುದೇ ವಸ್ತುಗಳು, ಯಾವುದೇ ವಿಚಾರಗಳು ನಿಮ್ಮ ಬಳಿ ಸುಳಿಯೋದಕ್ಕೆ ಸಾಧ್ಯವೇ ಇಲ್ಲ. ನಿಮಗೆ ಬೇಕಿರುವಷ್ಟು, ಅಂದರೆ ನಿಮ್ಮ ಯೋಗ್ಯತೆ ಅರ್ಹತೆ ಎಷ್ಟಿದೆಯೋ ಅಷ್ಟಕ್ಕೆ ಸಂಬಂಧಪಟ್ಟಂತೆ ಮಾತ್ರನೇ ಎಲ್ಲ ವ್ಯಕ್ತಿಗಳು, ವಸ್ತುಗಳು, ವಿಚಾರಗಳು ಸಿಗ್ತವೆ. ಇದು ಬಿಟ್ಟು ಹೆಚ್ಚಾಗಿ ನಿಮಗೆ ಏನೂ ದಕ್ಕೋದಕ್ಕೆ ಸಾಧ್ಯವಿಲ್ಲ. ಅದಕ್ಕೋಸ್ಕರ ಅವನು ಓದ ಅಂತಂದರೆ ಒಳ್ಳೇದಾಯಿತು ಅಂತ ತಿಳ್ಕೊಳ್ಳಿ, ಅಥವಾ ನನ್ನ ಯೋಗ್ಯತೆ ಅರ್ಹತೆಗೆ ಅವನು ಚಿಕ್ಕವನು ಅಂದ್ಕೊಳ್ಳಿ, ಅಥವಾ ನನ್ನ ಯೋಗ್ಯತೆ ಅರ್ಹತೆಗೆ ಅವನು ದೊಡ್ಡವನು, ಆದ್ದರಿಂದ ನನಗೆ ಬೇಕಾಗಿಲ್ಲ, ಅದು ಅಧಿಕವಾಗಿರುವಂಥದ್ದು ಅಥವಾ ಬಹಳ ಅಲ್ಪವಾಗಿರುವಂಥದ್ದು, ಅದಕ್ಕೆ ನನ್ನಿಂದ ಅದು ದೂರ ಆಯಿತು ಅಂತೇಳಿ ಕೃತಜ್ಞತೆಗಳನ್ನು ಸಲ್ಲಿಸಿ, ದೇವರಿಗೆ ಪ್ರಾರ್ಥನೆಯನ್ನು ಸಲ್ಲಿಸಿ, ನಿಸರ್ಗಕ್ಕೊಂದು ಧನ್ಯವಾದಗಳನ್ನು ತಿಳಿಸಿ, ಅದ್ಭುತವಾದಂತಹ ನಮ್ಮ ಈ ಒಂದು ಸ್ನೇಹ ಈ ರೂಪದಲ್ಲಿ ಎಂಡಾಯ್ತಲ್ಲ ಅಂತೇಳಿ ಅದಕ್ಕೆ ಬೇಕಾದ್ರೆ ಹಬ್ಬ ಆಚರಣೆ ಮಾಡ್ಕೊಳ್ಳಿ, ತೊಂದರೆ ಇಲ್ಲ. ಬಟ್ ಅವರ ಅವಶ್ಯಕತೆ ನಿಮಗೆ ಇಲ್ಲದೆ ಇರೋದ್ರಿಂದ ನಿಸರ್ಗನೇ ಅದ್ಭುತವಾಗಿ ಅವರನ್ನು ದೂರ ಮಾಡಿದೆ. ಇದನ್ನು ಅರ್ಥ ಮಾಡ್ಕೊಳ್ಳಿ. ಕೆಲವರು ದೂರ ಆಗಿದ ತಕ್ಷಣವೇ ಅದು ಲವರ್ಸ್ಗಳಾಗಿರಬಹುದು ಅಥವಾ ಸ್ನೇಹಿತರಾಗಿರಬಹುದು, ಡಿಪ್ರೆಷನ್ಗೆ ಹೋಗ್ಬಿಡ್ತಾರೆ. ಅವ್ರಿಗೆ ಹೆವಿ ಪ್ರೆಷರ್ ಬಂದ್ಬಿಡುತ್ತೆ. ಸೂಸೈಡ್ ಮಾಡ್ಕೊಳ್ಳೋದಕ್ಕೆ ಎಷ್ಟೋ ಜನ ಅಟೆಂಡ್ ಮಾಡ್ಕೊಂಬಿಟ್ಟಿರ್ತಾರೆ, ಓಡಾಡ್ತಾ ಇರ್ತಾರೆ, ತಿಂಗಳಾನ್ಗಟ್ಲೆ ಕೆಲಸ ಮಾಡಲ್ಲ, ಅದರಿಂದ ಹೊರಗೆ ಬರೋದಕ್ಕೆ ಯಾಕಾಡ್ತಾ ಇರ್ತಾರೆ. ಅಂಥವ್ರು ಏನಾದರೂ ಇದ್ದರೆ ಖಂಡಿತವಾಗ್ಲೂ ನನ್ನ ಹತ್ರ ಬಂದು ಭೇಟಿ ಮಾಡಿ. ನನ್ನ ಹತ್ರ ಅದಕ್ಕೆಲ್ಲ ದಿವ್ಯೌಷಧ ಇದೆ, ಅದ್ಭುತವಾದಂತಹ ನಿಮಗೆ ಹೀಲಿಂಗ್ ಮಾಡಿ ಆ ಒಂದು ಮನಸ್ಸಿನಲ್ಲಿರೋ ನೆಗೆಟಿವ್ ವಿಚಾರಗಳನ್ನು, ನಿಮ್ಮ ಬ್ರೈನನ್ನೆಲ್ಲ ಚೆನ್ನಾಗಿ ಹಿಡ್ದಿರೋ ಗಲೀಜನ್ನೆಲ್ಲ ಕಸ ಗುಡಿಸಿ ಅದನ್ನು ಪೆನಾಯಿಲ್ ಹಾಕಿ ತಿಕ್ಕಿ ಪೂರ್ತಿ ಹೊಸ ಬ್ರೈನ್ ಮಾಡಾಕ್ಬಿಡ್ತೀನಿ. ಅದ್ಭುತವಾಗಿರುವಂತಹ ಈ ಒಂದು ತಂತ್ರಗಾರಿಕೆ, ಅಂದರೆ ಇದನ್ನು ಡಿವೈನ್ ಮೆಡಿಸನ್ ಅಂತ ಕರೀತಾರೆ ಅಥವಾ ಡಿವೈನ್ ಹೀಲಿಂಗ್ ಅಂತ ಕರೀತಾರೆ. ದೈವಿಕವಾದಂತಹ ಪದ್ಧತಿಯಲ್ಲಿ
ನಿಮ್ಮನ್ನು ಕೆಲವೊಂದು ಯೋಗ ಕ್ರಿಯೆಗಳಲ್ಲಿ ಅಳವಡಿಸಿ ಆ ಒಂದು ನಿಮ್ಮ ತಲೆಯಲ್ಲಿರುವಂತಹ ವಿಷವನ್ನು ಅಥವಾ ವಿಷದ ಬೀಜವನ್ನು, ಕಲ್ಮಶವನ್ನು, ಅಶುದ್ಧತೆಯನ್ನು ನಿಜವಾಗ್ಲೂ ತೊಳೆಯುವಂತಹ ಕೆಲಸ, ಅದನ್ನು ಅಭಿಷೇಕ ಮಾಡುವಂತಹ ಕೆಲಸ, ಅದನ್ನು ಸಂಪೂರ್ಣವಾಗಿ ತೀರ್ಥವನ್ನು ಹಾಕಿ ಶುದ್ಧಗೊಳಿಸುವಂಥ ಮಹಾಕ್ರಿಯೆ. ಆದ್ದರಿಂದ ನೇರವಾಗಿ ಬಂದು ಭೇಟಿ ಮಾಡಿ. ಎಲ್ಲ ರೀತಿ ಸಮಸ್ಯೆಗಳಿಗೂ ಕೂಡ ಇಲ್ಲಿ ಪರಿಹಾರ ಸಿಗುತ್ತೆ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ನಿಮ್ಮೆಲ್ಲ ಸ್ನೇಹಿತರಿಗೆ, ಆತ್ಮೀಯರಿಗೆ ತಪ್ಪದೆ ಮರೆಯದೆ ಶೇರ್ ಮಾಡಿ. ಜ್ಞಾನ ಹಂಚೋದ್ರಿಂದ ಬೆಳೆಯುತ್ತೆ. ನಮ್ಮ ಚಾನಲನ್ನು ಮೊದಲನೇ ಸಾರಿ ಭೇಟಿಯಾಗಿದ್ದರೆ ತಪ್ಪದೆ ಮರೆಯದೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಕಾಮೆಂಟ್ ಮಾಡಿ. ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ನನ್ನ ವಾಟ್ಸಪ್ ನಂಬರ್ಗೆ ವಾಯ್ಸ್ ಮೆಸೇಜ್ ಕೂಡ ಕಳಿಸ್ಬಹುದು. ಯಾರಿಗೆ ಯಾವುದೇ ರೀತಿ ಸಮಸ್ಯೆಗಳಿರಲಿ, ತೊಂದರೆಗಳಿರಲಿ, ಕಷ್ಟಗಳಿರಲಿ, ಕುಂದುಕೊರತೆಗಳು, ಅಡೆತಡೆಗಳಿರಲಿ, ಖಂಡಿತವಾಗ್ಲೂ ನೇರವಾಗಿ ಬಂದು ಭೇಟಿ ಮಾಡಿ. ನಿಮ್ಮ ಪೂರ್ವಾಪರಗಳನ್ನು ಸಂಕ್ಷಿಪ್ತವಾಗಿ ತಿಳಿದುಕೊಂಡು ನಿಮ್ಮ ಸಮಸ್ಯೆಗೆ ಮೂಲ ಹುಡುಕಿ ಪರಿಹಾರ ಕೊಡೋದ್ರ ಜೊತೆಗೆ ನಿಮ್ಮ ಯಶಸ್ಸು, ಕೀರ್ತಿ, ಗುರಿ ಸಾಧನೆಗೆ, ಅಭಿವೃದ್ಧಿ, ಸಮೃದ್ಧಿಗೆ ಬೇಕಾದಂತಹ ಮಾರ್ಗದರ್ಶನವನ್ನು ಹಂತ ಹಂತವಾಗಿ ನಿರಂತರವಾದ ಬೆಂಬಲವೂ ಕೂಡ ಆಧ್ಯಾತ್ಮಿಕ ಪರಿಹಾರ ಕೇಂದ್ರದಲ್ಲಿ ಸಿಗುತ್ತೆ. ಎಲ್ರಿಗೂ ಒಳ್ಳೆಯದಾಗಲಿ. ನಾಳೆ ಮತ್ತೆ ಭೇಟಿಯಾಗೋಣ ಮತ್ತಷ್ಟು ಸತ್ವಭರಿತ ವಿಚಾರಗಳೊಂದಿಗೆ. ಎಲ್ಲರೊಳಗಡಗಿರುವ ಭಗವಂತನಿಗೆ ನನ್ನ ಭಕ್ತಿಪೂರ್ವ ಪ್ರಣಾಮಗಳು. ಸರ್ವೇ ಜನೋ ಸುಖಿನೋ ಭವಂತು. ಶುಭರಾತ್ರಿ.